ಹ್ಞೂ ಚಂದ ಆಯ್ತು ನೋಡಿ. ಇಲ್ಲಿ ನೋಡುವ. ಈಗ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಜ್ಜನ ಮಾತಿಗೆ ಮರ್ಯಾದೆ ಕೊಟ್ಟು ನಾವು ಮದುವೆಗೆ ಒಪ್ಕೊಂಡೇವಿ. ಮದುವೆ ಆಗಕತ್ತೈತಿ. ಏನು ಹುಡುಗ ಚಲೋನ ಅದಾನ. ಏನು ನಾಳೆ ನಿಮ್ಮ ಅತ್ತಿ ಏನಾರ ಎರ್ರ ಬಿರ್ರಿ ಮಾತಾಡಕತ್ಲು, ಏನಾರ ಕೊಡ್ಡಿ ಕುಂಟಿ ತಕೊಂಡು ನಿಂತ್ಲಂದ್ರೆ 3 ಕಾಸು ನೀನು ಮರ್ಯಾದಿನ ಕೊಡಕ್ಕೆ ಹೋಗ್ಬೇಡ. ಹೇಳಿದ್ ಕೇಳಕ್ಕೆ ಹೋಗ್ಬೇಡ, ತಲೆನೂ ಕೆಡಿಸ್ಕೊಬೇಡ. ಯಾಕಂತ ಕೇಳು. ಏನಾರ ಆಗ ಯಾವ್ದು ಏನಾರ ತಪ್ಪು ನಿಂದಿದ್ರೆ ಸುಮ್ಮನಿರು. ಇಲ್ಲ ಅಂತಂದ್ರೆ ನೀ ಏನು ಬಾಯಿ ಮುಚ್ಕೊಂಡಿರೋ ಅವಶ್ಯಕತೆ ಇಲ್ಲ. ನಾ ಹೇಳ್ತೇನಲ್ಲ, ಯಾಕಂತ ಕೇಳು. ಆತು. ಅದೇ ಕೊಡ್ಡಿ ಕುಂಟಿ ಏನಾರು ತೆಗದ್ಲಂದ್ರೆ ಕುಲ್ಲ ಉತ್ತರ ಕೊಡಕ್ಕಿಗೆ ಹೆದ್ರಾಕ ಹೋಗ್ಬೇಡ ಅಂತೇನೆ ನಾನು. ಹೆದ್ರಾಕ ಏನೈತಿ? ಭಾಳ ತಿಂಡಿನೇ ಇರ್ತೈತೆ, ತಲೆ ಕೆಡ್ಸಕತ್ತಾಗ. ಇದು ಕಸ್ತೂರಿ, ಇದು ಹುಡುಗ ಬರಾತನ. ನಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವ್ನು ಕರ್ಕೊಂಬರ್ತೀನಿ. ಓ ಹೌದೇನ್ರಿ? ಚಲೋ ಆತ್ ಬಿಡ್ರಿ. ನಾ ಹಂಗಾರ ಬರ್ತೈತೆ ಇಲ್ಲ ಇದು ಹುಡುಗ ಅಂತ ಮಾಡಿದ್ದೆ. ಕರ್ಕೊಂಬರ್ರಿ ಹಂಗಾರ ಹೋಗಿ. ಮತ್ತೆ ಇದೇನು ಮಗಳಿಗೆ ಸೀರೆ ಉಡಿಸಿ ನಿಂದ್ರಿಸ್ಬಿಟ್ಟಿ ಅಲ್ಲಿ ಇವತ್ತು? ಇಲ್ಲ, ಹಂಗೆ ನೋಡಾತಿದ್ದೆ ಹೆಂಗೆ ಕಾಣ್ತೈತೆ ಅಂತೇಳಿ ಸೀರೆ ಉಡಿಸಿ. ಇದು ಚಂದ ಕಾಣತೈತಿ. ಆಯ್ತು. ಏನವ ನಾ ಹೇಳಿದ ಅರ್ಥಾತಿಲ್ಲ? ಆಮೇಲೆ ಆಕೆ ಮನ್ಯಾಗ ಅದಾಳಲ್ಲ ವಾರಗಿತ್ತಿ, ಆಕೆ ನಿಮ್ಮ ಅದೇ ನಿನ್ನ ಗಂಡನ ಅಣ್ಣನ ಹೆಂಡತಿ ಹೊಸ್ತಾಗಿ ಬಂದಾಳಲ್ಲ, ಆಕೆ ಜೋಡಿ ಚಂದಾಗಿರವ. ಹ್ಞೂ ಅವ್ವ, ಜಗಳ ಜೊತೆ ಮಾಡ್ಕೋಬೇಡ, ಚಂದಾಗಿರ. ನೀವು ಅಕ್ಕ ತಂಗಿ ಒಕ್ಕಟ್ಟಾಗಿರ್ಬೇಕು. ಹಂಗಂತೇಳಿ ಮತ್ತೆ ಕುಟ್ಟು ಏನು ಇರೋದ್ನಿಲ್ಲ ಅಂತ ನಾ ಹೇಳಂಗಿಲ್ಲ. ಆದರೆ ಏನಂತಂದ್ರೆ ಆಕೆ ಕುಟ್ಟು ಚಂದಾಗಿರ. ನಿಮ್ಮ ಅತ್ತಿ ಅಕಸ್ಮಾತ್ ಏನಾರ ಆಕೆ ವಿರುದ್ಧ ಹೇಳ್ಕೊಟ್ಲು ಅಂತೇಳಿ ಆಕೆ ಒಳ್ಳೊಳ್ಳೇದು ಮಾತಾಡಕ್ಕೆ ಹೋಗಬೇಡ. ನಾ ಹೇಳಿದ ಅರ್ಥ ಆಗತ್ತಲ್ಲ ನಿನಗೆ? ನಿಮ್ಮ ಅತ್ತೆ ಹಂಗೆ ಇವ್ರನ್ನೆಲ್ಲರೂ ದೂರ ಮಾಡಿ ತಾವು ಬೇಕೆ ಸನ್ನೆಪಿರ್ಬೇಕಂತಾಳ. ಆಮೇಲೆ ಬಂಗಾರ ಬೆಳ್ಳಿ ಏನೈತಲ್ಲ ಮದುವೆ ಆಗಿಂದ ಅಷ್ಟು ಬಂಗಾರ ಬೆಳ್ಳಿನೂ ಚಂದಾಗಿ ತೆಗೆದಿಡ್ಬೇಕು. ಆಯ್ತು. ಬಂದ ಬಿಟ್ಟ ನೋಡ ಅಲೆ. ಮನೋಜ ಅವ ಹೆಂಗದಿವೆ? ಆರಾಮದೇನಪ್ಪ, ನೀ ಆರಾಮದಿಯಲ್ಲ? ಹ್ಞೂ ಬೇ ಆರಾಮದೇನಿ. ಬರ್ಬೇಕು ಅನ್ನತ್ತಿದ್ದೆ. ಈ ಪರೀಕ್ಷೆ ಒಂದಿದ್ದು ಬೇವ, ಅದಕ್ಕೆ ಎಲ್ಲ ಓದಿ ಮುಗಿಸೇ ಬಂದ್ಬಿಟ್ಟೆ. ಆಗ್ಲಪ್ಪ ಆಗ್ಲಿ. ಪರೀಕ್ಷೆ ಬರ್ದೆ ಎಲ್ಲ ಚಲೋತ್ತಿನ ಸುಸೂತ್ರಾಗಿ ಪಾಸ್ ಮಾಡ್ಕೊಂತೀವದಲ್ಲ? ಹ್ಞೂ ತಂಗಿ ಮದುವೆ ಅಂತ ಸುದ್ದಿ ಗೊತ್ತಾತ. ಅಲ್ಲಿ ಇಷ್ಟು ಕಡೆ ಯಾಕೆ ಬೇಕು ಹಿಂಗೆ ಮದುವೆ ಮಾಡಕತ್ತೀರಿ ನೀವು? ಏನು ಮಾಡ್ಬೇಕಪ್ಪ, ಇದೇನು ನನ್ನ ತೀರ್ಮಾನ ಅಲ್ಲ, ನಿಮ್ಮ ಅಜ್ಜ ಅಮ್ಮನ ತೀರ್ಮಾನ. ಫಸ್ಟ್ ಆಕೆಗೆ ನಾನು ಅಂದೆ ಇಷ್ಟು ಗಡ ಬೇಡ, ಏನಾರು ಓದ್ತಾಳನ ಅಂತೇಳಿ. ಈಕಿದು ಅಷ್ಟು ನಿನ್ನ ಶಾಣೆ ಇಲ್ಲ ಬಿಡಪ್ಪ. ಆಕೆ ಓದೋದ್ರಾಗ ತಲೆ ಇಲ್ಲ. ಆಕಿದು ತಲೆ ಇಲ್ಲ ಅಂದ್ರೆ ಏನಾಯ್ತು, ಮನ್ಯಾಗಾರ ಇರಲಿ ಅಂದ್ಕೊಂಡಿದ್ದೆ. ನೋಡಿದ್ರೆ ನಿಮ್ಮ ಅತ್ತೆ ಅದಾಳಲ್ಲ, ಮದುವೆ ಮಾಡಿಸ್ರಿ ನನ್ನ ಮಕ್ಕಳಿಗೆ ಅಂತೇಳಿ ನಿಂತು ಬಿಟ್ಲ. ಇವ್ರಿಗೂ ಅದೇ ಬೇಕಾಗಿತ್ತು. ಎಲ್ಲರೂ ಕೂಡ ಹ್ಞೂ ಅನ್ಕೊಂತ ಮದ್ವೆ ತಯಾರಿ ನಡೆಸೇ ಬಿಟ್ರು. ಏಯ್ ಓದ್ಬಾರ್ದನ? ಏನಾರ ಒಂದು ಓದಿ ಏನಾರ ನೌಕರಿ ತೊಗೊಂಡ ಮೇಲೆ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಮದುವೆ ಮಾಡ್ಕೊಳಕ್ ಬಡ್ದಾಡಕತ್ತೀಯಲ್ಲ. ನಾನೇನು ಮಾಡಲಿ ಅಣ್ಣ, ನಂಗೆ ಓದೋಕೆ ಅಷ್ಟು ಇದಾಗೋಲ್ತು. ಏನಾನ ಒಟ್ಟು ನಾನಂತರೂ ಓದಿ ದೊಡ್ಡ ಆಫೀಸರ್ ಆಗ್ಲೇಬೇಕಂತ ತೀರ್ಮಾನ ತಗೊಂಡ್ಬಿಟ್ಟೇನಿ. ಆಗಪ್ಪ, ದೊಡ್ಡ ಆಫೀಸರ್ ಆಗ ಮಗನೇ. ನನ್ನ ಆಸೆ ನೀನಾರ ಈಡೇರ್ಸು. ಅವ ಅಡುಗೆ ಏನು ಮಾಡಿವಿ ಇವ? ನನಗರ ಒಂಥರ ಹೊಟ್ಟೆ ತುಂಬ ತಿನ್ಬೇಕನ್ನೋ ಆಸೆ ಇವ. ಇಲ್ಲಿ ನೋಡಿಲಿ, ಅಲ್ಲಿ ಏನಂತಂದ್ರೆ ಒಟ್ಟೊಟ್ಟು ಹಾಸ್ಟೆಲ್ದಾಗ ಊಟ ಬರಬ್ರಿ ಆಗಲ್ಲ, ಏನಿಲ್ಲ. ಇವ ಹೊಟ್ಟೆ ತುಂಬ ತಿನ್ಬೇಕು ಬಿ. ತಿನ್ನಪ್ಪ, ಯಾರು ಬೇಡ ಅಂತಾರೆ ಮಗನೇ ನಿನಗೆ? ನೀ ಹೊಟ್ಟೆ ತುಂಬ ತಿಂದ್ರೆ ನನಗೆ ಇನ್ನೂ ಸಂತೋಷ ಅಲ್ಲನ. ಅಂದಂಗೆ ಶಾಂತವಜ್ಜಿ ನೋಡೋಂಗ ಆಗ್ಬಿಟ್ಟದ್ ಬೇವ. ಮೊದಲು ನಿಮ್ಮ ಅಜ್ಜ ಅಮ್ಮನ ನೋಡು, ಎಲ್ಲ ಅಡಿಗೆ ಮನೆಯಾಗ ಐತೆ ನೋಡು. ಅಮ್ಮ ಹೋಗು. ಮೊಮ್ಮಗನೇ ಆರಾಮದಿಯಪ್ಪ? ನನ್ನ ಮೊಮ್ಮಾಗ ನೀನು ಚಂದ ಓದಾಕತ್ತಿಲ್ಲ? ಚಂದಾಗ ಓದಾಕತ್ತೇನಿ. ನೌಕರಿ ತಗೊಂತೇನೆ ಬೇಕಾರೆ ನೋಡ್ತೀರ? ಆಗ್ಲಪ್ಪ ಆಗ್ಲಿ, ನೌಕರಿ ತಗೋ. ದೊಡ್ಡ ಮಟ್ಟದಾಗ ಪಾಸ್ ಆಗು. ಎಷ್ಟು ರೊಕ್ಕ ಹೋದ್ರೂ ತಲೆ ಕೆಡಿಸ್ಕೋಬೇಡ. ನೀವು ಓದಿ ಒಂದು ದೊಡ್ಡ ಆಫೀಸರ್ ಆಗ್ಬೇಕಪ್ಪ, ಅದ ನನಗೆ ಹೆಮ್ಮೆ. ಈ ಊರಾಗ ಅದು ಏನ್ ಆಗ್ಬೇಕಂತದಿಯಲ್ಲ ನೀನು? ಹೌದು, ಏನು ಆಫೀಸರ್ ಅಂದ್ರೆ ಏನ್ ಆಗ್ಬೇಕಂತದಿ? ನಾನು IAS ಅಧಿಕಾರಿಕೇನಜ್ಜ, ನೋಡ್ತಿರ್ಬೇಕಾರ ನೀ. IAS ಯಪ್ಪ, ನಮಗೂ ಹೇಳಕ್ಕೂ ಗೊತ್ತಾಗೋದಿಲ್ಲಪ್ಪ. ಅಂದ್ರ ಈ ಜಿಲ್ಲಾಧಿಕಾರಿಗಳು ಇರ್ತಾರಲ್ಲ ಅವ್ರಲ್ಲ? ಹ್ಞೂ ಅಜ್ಜ. ಅಬ್ಬಾ ಆಗ್ಲಪ್ಪ ಆಗ್ಲಿ, ಪಾಸ್ ಮಾಡಿ. ನನ್ನ ಮೊಮ್ಮಗ ಹಿಂಗ ಅಂತಂದು ಹೇಳ್ಕೊಳಕ ನನಗೊಂದು ಹೆಮ್ಮೆ ಊರಾಗ. ನನಗ ಅಷ್ಟು ನೋಡ್ತಿರ್ಬೇಕಾರ ನೀನು, ಅವಾಗ ನಾನು ಹಿಡ್ದಾರ ಯಾರಿಲ್ಲ. ಆಗ್ಲಪ್ಪ ಆಗ್ಲಿ. ಯಮ್ಮ ಆರಾಮದಿವೆ? ಆರಾಮದೇನಪ್ಪ. 6 ತಿಂಗಳಾಗಿತ್ತಲ್ಲ ನನ್ನ ಮೊಮ್ಮಗನೇ ನಿನ್ನ ಮಕ್ಕ ನೋಡಪ್ಪ. ನಾನು ನೀ ಬರ್ತಿ ಅಂತೇಳಿ ನೋಡು ಎಲ್ಲ ಅಡುಗೆ ಮಾಡಿಟ್ಟನಿ, ನಿನಗೆ ಇಷ್ಟ ಅಂತೇಳಿ ಉಂಡಿ ಕಟ್ಟಿಟ್ಟನಿ, ಎಲ್ಲ ಮಾಡೇನಿ ಮಗನೇ. ತಿನ್ನಪ್ಪ. ನೀ ಕೊಟ್ಟು ಕಳಿಸಿದ್ದೆಲ್ ಬೇ ಒಂದಿಟ್ಟು ಚಟ್ನಿ ಪುಡಿ, ಅದು ಏನದು ಶೇಂಗಾ ಚಟ್ನಿ, ಗುರಳ್ ಚಟ್ನಿ, ಅವೆಲ್ಲ ಖಾಲಿ ಆಗ್ಬಿಟ್ಟವು. ಹಾಸ್ಟೆಲ್ದಾಗ ಊಟ ರುಚಿ ಹತ್ಲಂಗಿಲ್ಲ ಬಿಡಂಗಿಲ್ಲ. ಇವೆಲ್ಲ ನಾನು ಇದ್ರಾಗ ಇಟ್ಕೊಂಡು ಹಾಕೊಂಡಿರ್ತಿದ್ದೆ, ಏನೂ ಇಲ್ಲಿಗ. ಅಯ್ಯೋ ನನ್ನ ಮೊಮ್ಮಗನೇ, ಹೌದನಪ್ಪ. ಈ ಸಲ ಮತ್ತೆಲ್ಲ ಮಾಡಿಕೊಟ್ಟು ಕಳಿಸ್ತಾನೆ, ಎಲ್ಲ ತೊಗೊಂಡೋಗಿ ಮಗನೇ. ಆದ್ರೂ ಅಜ್ಜ ಅಮ್ಮ, ನಿಮ್ಗೊಂದು ಮಾತು ಕೇಳ್ತೇನೆ, ಬೇಜಾರು ಮಾಡ್ಕೋಬೇಡ್ರಿ. ನಮ್ಮ ತಂಗಿ ಮದ್ವೆ ಇಷ್ಟು ಗಡ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ ಅಂತೇನೆ ನಾನು. ಇನ್ನೊಂದು ಸ್ವಲ್ಪ ದಿನ ಬಿಟ್ಟಿದ್ರ ಅಕ್ಕಿತ್ತನಜ್ಜ, ಅವಸರ ಆತನ. ಹಂಗೇನಿಲ್ಲೋ ಮೊಮ್ಮಗನ, ಅವಸರ ಹಾಕಕತ್ತಿ. ಮತ್ತೆ ಮದುವೆ ಮಾಡ್ಲಾರ್ದಂಗೆ ಇಟ್ಕೊಂತೀಯ ನಿನ್ನ ತಂಗಿನ? ವಯಸ್ಸಾದ್ಮೇಲೆ ಇಲ್ಲೋಡ ಮದುವೆ ಮಾಡ್ಬಿಡ್ಬೇಕು. ಅತಿಯಾಗಿ ಮನ್ಯಾಗ ಇಟ್ಕೊಂಡು ಕುಂದ್ರಾಕ್ ಹೋಗ್ಬಾರ್ದು. ಆಕೇನು ಮುದುಕಿಗೆ ಹೇಳನಪ್ಪ? ಮುದುಕಿಯ ಮತ್ತಂದ ಮುಗೀತು, ಮೈ ನೆರೆತ ಮೇಲೆ ಮನ್ಯಾಗ ಇಟ್ಕೋಬಾರ್ದು, ಮದುವೆ ಮಾಡ್ಬಿಡ್ಬೇಕು. ಅವೆಲ್ಲ ನಿಮಗೆ ಗೊತ್ತಾಗೋದಲ್ಲ ಸೂಕ್ಷ್ಮ. ಸುಮ್ನಿರು. ನಿಮ್ಮ ಅವ್ವಂದು ಅಷ್ಟು ಗಡನ ಲಗ್ನ ಆಗಿದ್ದು, ನಿಮ್ಮ ಅತ್ತಿದು ಅಷ್ಟು ಗಡನ ಲಗ್ನ ಆಗಿದ್ದು, ಅವರೆಲ್ಲ ಚಲೋ ಇಲ್ಲ ಜೀವನದಾಗ. ಸುಮ್ನಿರು ನೀನು. ನೀವು ಓದಾತಿಲ್ಲ, ಓದು ಚಂದಾಗಿ. ಅದೇನು ಪಾಸ್ ಮಾಡ್ಕೋಬೇಕಂತದೇ ಮಾಡ್ಕೊ.
ಗಂಡ ಮಕ್ಳಿಗಾದ್ರೆ ಓದ್ ಅನ್ನೋದು ಹೆಣ್ಮಕ್ಳಿಗಾದ್ರ ಆಕಿಗೂ ಓದಂದಿತ್ತು ಕೇಳಕಿನ್ನ ಇಲ್ಲೇ ಅದಾಳ. ಆದ್ರೆ ಆಕೆ ತಲ್ಯಾಗ ಬಿದ್ದೆ ಹೋಗ್ಲಿಲ್ಲ. SLC ಆಕಿ ಮ್ಯಾಟ್ರಿಕ್ ಪಾಸ್ ಮಾಡ್ಕೊಲಿಲ್ಲ ಚಂದಾಗಿ. ನಾವರ ಏನ್ ಮಾಡೋಣಪ್ಪ. ಆಯ್ತು ಬಿಡ್ರಿ ಮತ್ತೇನ್. ಈಗ ಹೌದು ಅತ್ತಿ ಮಗ್ಗ ಅಂತಿರಲ್ಲ, ಅವ್ ಹೆಂಗದನ ಏನು ಎತ್ತ ಚಲೋ ವಿಚಾರಿಸಿರಿಲ್ಲ ಯಜ. ನಿನಗಿಂತ ಜಾಸ್ತಿ ಜವಾಬ್ದಾರಿ ನನಗೈತಪ್ಪ. ಏನ ವಿಚಾರ್ಸೇನಿ, ಎಲ್ಲಾ ವಿಚಾರ್ಸೇನಿ. ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಇಷ್ಟು ಕಾವ್ ಯಾರು ಹೊರಗ್ನವಲ್ಲ, ನನ್ನ ಮಗಳ ಮಗ ಏನ ನನ್ನ ಮೊಮ್ಮಗವ. ಅವ ಎಲ್ಲಾದ್ರಾಗೂ ಪಾಸ್ ಅದಾನ. ಅವನು ಹೌದನ್ನಂಗ ಕೆಲಸ ಮಾಡ್ತಾನ, ದುಡಿತಾನ, ಏನೆಲ್ಲಾ ಚಲೋ ಐತಿ. ಏನ್ ತಲೆ ಕೆಡ್ಸ್ಕೊಬೇಡ. ಈಗ ಅದು ಬಿಡಯಪ್ಪ, ಹೋಲತ್ತಾಗ ಆಗಕತ್ತೈತ್ ಲಗ್ನ. ಈಗ ಬಂದು ಅದು ಇದು ವಿಚಾರಣೆ ಮಾಡಕತ್ತ ನೀವ. ನಡಿ ನಡಿ ಹೇಳ್ ಬಡ ಬಡ ಇದು ಕೈಕಾಲ್ ಮರ ಇದು ತೊಳ್ಕೊಂಬರ್ಬಾ. ಮಸ್ತಾಗಿ ಅಡಿಗೆ ಮಾಡೀನಿ, ಬಿಸಿ ಬಿಸಿ ಊಟ ಮಾಡ. ಏ ಕಸ್ತೂರಿ ನಿಂತ ಬಿಟ್ಟಿಯಲ್ಲ, ನಡಿ ತಾಟಚ್ ನಡಿ ಹುಡುಗ. ಹ್ಞೂ ಅತ್ಯಾರ ನಮಗೂ ಸೇರೆ ಹಚ್ಬಿಡ. ಅಪ್ಪು ನಿನ್ನ ಅರ್ಬಿ ಬ್ಯಾಗ್ ತರ್ತಂತಡಿ. ನೋಡು ನೀನು ಒಂಚೂರು ಓದೋದ್ರೊಳಗೆ ಶಾಣೆ ಆಗಿದ್ರ ಈಗ ಮದ್ವಿ ಮಾಡ್ಕೊಳಕ್ ತಪ್ತಿತ್ತ. ಇರ್ಲಿ ಬಿಡೋಣ, ನಾನು ಇನ್ನೂ ಶಾಣೆ ಇಲ್ಲ. ಏನು ಮಾಡ್ಬೇಕು? ನನ್ಗೇನು ಬೇಜಾರೇನಿಲ್ಲಪ್ಪ, ಮಾಡ್ಕೊಂತೇನೆ ನಾನು ಮದ್ವೆ. ಹೌದು, ನಿಂಗೆ ಇಷ್ಟ ಆತಾ? ಏನು ಒಟ್ಟು ಆಗ್ಬೇಕು, ಆಗಾಕತ್ತೇನೆ. ಆಮೇಲೆ ಇನ್ನೊಂದು ಏನಂದ್ರೆ ಅಣ್ಣ, ನಾನು ದೊಡ್ಡವನ್ ಲಗ್ನ ಆಗ್ಬೇಕಂದೆ. ಅಷ್ಟೊತ್ತಿಗೆ ಅವ್ನು ಓಡೋಗಿ ಮದುವೆ ಮಾಡ್ಕೊಂಬಂದ್ಬಿಟ್ಟ. ಮತ್ತೇನು ಮಾಡ್ಬೇಕು? ಸಣ್ಣವಾಗ ಮಾಡ್ಕೊ ಅಂತೇಳಿ ಅಜ್ಜನೂ ಕೇಳಿದ. ಎಲ್ಲರೂ ಅವರು ಬಂದಿದ್ರ ಮನೆಗೆ ಮಾತಾಡಕ್ಕೆ. ಹ್ಞೂ ಅಂತಂದೆ. ಇನ್ನೊಂದು ನನಗೆ ಅತ್ತಿ ಮನೆಗೆ ಸೊಸೆಯಾಗಿ ಹೋದ್ರೆ ಅತ್ತಿ ಭಾಳ ಕೆಲಸ ಹೇಳಂಗಿಲ್ಲಂತೆ. ಆಮೇಲೆ ಪ್ರೀತಿಯಿಂದ ನೋಡ್ಕೋತಾಳಂತೆ. ನಂಗೆ ಏನೇನಿಲ್ಲ ತಂದು ಕೊಟ್ಟಾಳ ಗೊತ್ತನ. ಎಲ್ಲ ಆರಾಮಿರ್ಬೋದು. ಅದಕ್ಕೆ ಹ್ಞೂ ಅಂದೆ. ಈಗೆಲ್ಲ ಚಂದೆ ಅನಿಸ್ತತಿ. ಹೋಗ್ಲಿ ಬಿಡ. ನಾನಂತೂ ಮೊದಲು ನಮ್ಮ ಶಾಂತವಜ್ಜಿ ನೋಡ್ಬರ್ಬೇಕು. ಊಟ ಮಾಡಿ ಹೋಗಿ ನೋಡ್ಕೊಂಬರ್ತೇನೆ. ಅಣ್ಣ ನಾನು ಬರ್ತೀನ. ಅಯ್ಯೋ ನೀನ್ ಕಳಿಸ್ತಾರ ಇಲ್ಲವ ಗೊತ್ತಿಲ್ಲ. ಬಾ ಅಂದ್ರೆ ಇಲ್ಲ ನಿಂತಿಯಲ್ಲಪ್ಪ. ಅದ ನಾನು ಶಾಂತವಜ್ಜಿ ನೋಡಕ್ ಹೋಗ್ಬೇಕು ಅಂದೆ. ಅದಕ್ಕೆ ಈಕಿ ನಾನು ಬರ್ತೀನಿ ಅಂತಂದ್ಲ. ಏ ಹಂಗ ಮದುವೆ ನಿಶ್ಚಯ ಆಗಿಂದ ನೋಡ್ರು ಹೊರಗಡ್ಡಂಗಿಲ್ಲ. ಅರ್ಶಿಣ ಮೈ ಹಸಿ ಮೈ ಹಂಗೆಲ್ಲ ಹೊರಗಡ್ಡಂಗಿಲ್ಲ. ಬೇಡ ಬೇಡ ಆಕೇನು ಬೇಡ, ಬೇಕಾರೆ ನೀವು ಹೋಗಿ ಬಾ. ಅದು ನೀನಾರ ಎದಕ್ಕೆ ಹೋಗ್ಯಪ್ಪ? ಈಗ ಆತ್ ಲಗ್ನದಾಗ ಅವರೇ ಬರ್ತಾರಿಲ್ಲ, ಮತ್ತೆ ನೀ ಬೇರೆ ಹೋಗ್ಬೇಕನ? ಇರ್ಲಿ ಬಿಡ್ಬೇ, ಹೋಗಿ ನೋಡ್ಕೊಂಬರ್ತೀನಿ. ಆಗ್ಲಪ್ಪ, ಹೋಗಿ ಬಾ ಹಂಗಾರ ಇವತ್ತು. ಹೋಗಿದ್ದೆಲ್ಲ ಏನಾತ? ಅಯ್ಯೋ 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 ಅಯ್ಯೋ, ಅದೇಂತ ಅವಸರಲ್ಲ ನಿನ್ಗೆ? ಏನು ಒಳಗದು ಹೋಗಿ ಏನು ಇಲ್ಲೇ ನಿಂತಿದ್ದೆ? ಅಯ್ಯೋ ಹುಚ್ಚು ಹುಡುಗ. ಅದು ಬಿಡ್ಬೇ, ಹೇಳಿ ಏನಾತ? ಏನಿಲ್ಲ, ಮದ್ವಿಗೆ ಒಪ್ಕೊಂಡ್ರೆ ಮದ್ವೆ ಮಾಡೋಣವ ಅಂತೇಳಿ ನಾ ಹೇಳಿದ್ಮೇಲೆ 2 ದಿನ ಸುಮ್ಮನಿರ ಅಂತೇಳಿ ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು? ಮದ್ವಿಗೆ ಒಪ್ಕೊಂತಾರೆ. ಒಪ್ಕೊಳ್ಳಾರ್ದು ಇನ್ನೇನು ಮಾಡ್ತಾರಲ್ಲ? ಫಸ್ಟಿಗೆ ಸಿಟ್ಟಿಗೆ ಬೇಡ ಅಂದಾರ. ಏನಂತ ಏನು ಆಕತೆ ನೋಡೋಣ ಅಂತೇಳಿ. ಆಮೇಲೆ ತಮ್ಗತ್ ಗೊತ್ತಾಗೈತಿ ಸಿಟ್ಟಿಳಿದ್ಮೇಲೆ ಬೇಡ ಅನ್ಬಾರ್ದು ಅಂತೇಳಿ. ನಮ್ಮಪ್ಪ ಐತಲ್ಲ, ನಮ್ಮಪ್ಪ ಒಪ್ಪಿಸೈತಿ ಎಲ್ಲಾರನು. ಇವ್ರದಾರಲ್ಲಿ ಇವ್ರು ಅಲ್ರಿ, ಅಲ್ಲಿ ಬಂದು ನಾನು ಪಿರಾದಿ ಹೇಳಾಕತ್ತೀರ ನೀವು? ಇದಕ್ಕೆ ಬಂದಿದ್ರನ್ ಜೊತೆಗೆ? ಸಸಿ ಕಿಟ್ಟು ಹಂದ್ಕೊಳ್ಳಲ್ಲ ಮಾಡಲ್ಲ ಅವ್ರೇನು ಕೇಳಿದ್ರ ನಿಮ್ಮನ್ನ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮರ್ಯಾದೆ ತೆಗಿಯಾಕ ಕಾಯ್ತಿರ್ತೀರಲ್ರಿ. ನಿಮ್ಗೆ ಏನು ಅನ್ಸಂಗಿಲ್ಲನ? ಟೈಮ್ ಭಾಳ ಉಳ್ದಿಲ್ಲ ಲಗ್ನಕ್ಕೆ. ಏನು ಪಟ ಪಟ ತಯಾರಾಗಬೇಕು, ಬಡ ಬಡ ಮುಗಿಸ್ಕೋರಿ ಎಲ್ಲ ಕೆಲಸನು. ರೊಕ್ಕ ನೋಡ್ರಿ, ಮನ್ನಿದೇನ ನಾ ತಂದಿದ್ದೆ ಅಂತೇಳಿ 2 ಲಕ್ಷ ರೂಪಾಯಿ ಅದಕ್ಕೆ ಇದಕ್ಕೆ ಅನುಕೂಲ ಆತು. ಇಲ್ಲಾಂದ್ರೆ ನೀವೇ ಮಾಡಿ ಪೂರ್ಗಂಡಿದ್ರೆ ಆಕಿತ್ತು. ನನಗೆ ಎಷ್ಟು ಮಾತಾಡ್ತೀರಿ ಎಲ್ಲರೂ ಸೇರಿ. ನಾನು ಈ ಕುಟುಂಬದ ಸಲುವಾಗಿ ಎಷ್ಟು ಬಡದಾಡ್ತೇನೆ ಅಂತ ನನಗೆ ಮಾತ್ರ ಗೊತ್ತು. ನಾನಿಲ್ಲಂದ್ರೆ ಗೊತ್ತಿತ್ತು ಈ ಕುಟುಂಬ ತೂಗ್ಸೋದು. ಏನ ನೋಡು, ನಿಮ್ಮ ಅತ್ತಿಗೆ ಮಾತು ಕೇಳಾಕತ್ತಿದ್ದಲ್ಲ, ಮನಿ ಬ್ಯಾರೆ ಮಾಡಿ ಇರ್ತೇನೆ ಅಂತ ಹೇಳು, ಬ್ಯಾರೆ ಹೊಕ್ಕೇನೆ ಅಂತ ಹೇಳು ಅಂತ ನಾಟಕ ಮಾಡಕತ್ತಿದ್ಲಲ್ಲ. ಅಕ್ಕಿ ಮಾತು ಕೇಳಿ ಮಾಡಿದ್ದಂದ್ರೆ ನೋಡು ಸಗಣಿ ತಿಂದು ಹೋಗಿರ್ತಿದ್ದಿ. ಈಗ ಯಾವುದು ಆಗ್ಲಾರ್ದ ಲಗ್ನ ಆಗಕತ್ತಿಲ್ಲ. ಅದಕ್ಕೆ ಹೇಳೋದು, ತಿಳಿದಂತಾರ ಮಾತು ಕೇಳ್ಬೇಕು. ಅದು ತಂದೆ ತಾಯಿ ಮಾತೇ ಕೇಳ್ಬೇಕು, ಅದು ತಾಯಿ ಮಾತೇ ಕೇಳ್ಬೇಕು ಅಂತೇಳಿ. ಯಾವ್ಯಾವ ಬೀದ್ಯಾಗ ಹೋಗು ಬಿಕಾರಿಗಳೆಲ್ಲ ಹೇಳಿದ್ದನ್ನೆಲ್ಲ ಕೇಳ್ಕೊಂತ ಕುಂದ್ರಕ್ಕೆ ಹೋಗ್ಬಾರ್ದು. ಅತ್ತಿಯರ ನಾನೇನು ಬೀದ್ಯಾಗ ಹೋಗು ಬಿಕಾರಿ ಇಲ್ರಿ, ಈ ಮನೆ ಸೊಸಿ ಅದೇ ನಾನು. ಯಾರು ಮಾಡಿದ್ರಿ ನಿನ್ನ ಸೊಸಿನ? ಯಾರು ತೊಗೊಂಬಂದಾರ ನಿನ್ನ ಸೊಸಿ ಮಾಡಿ? ನಾನೇನಾರ ಬಂದಿದ್ನೆ ನಿನ್ನ ಮನೆಗೆ ಕನ್ನೆ ನೋಡಕ್ಕ? ಹೇಳು. ನಿನ್ನ ಮನೆಗೆ ಇನ್ನೂ ಕನ್ನೆ ನೋಡಕ್ಕೆ ಬಂದಿದ್ರಿ? ಎಷ್ಟಿತ್ತ ಬಾ ನಿಂದು? ನೀನ ಓಡಿ ಬಂದು ನನ್ನ ಮನೆಗೆ ಹೊಕ್ಕೊಂಡು ಅಲ್ಲಿ ತಿನ್ನಕ್ಕೆ ಕೂಳ್ಗತಿ ಇರಕ್ಕಿಲ್ಲ, ಅದಕ್ಕೆ ನನ್ನ ಮನೆಗೆ ಬಂದು ಹೊಕ್ಕೊಂಡು ಈಗ ನಾನು ಸೊಸಿ ಅದು ಇದು ಅಂತೇಳಿ ಅಧಿಕಾರ ಚಲಾಯಿಸಕ್ಕೆ ಬರ್ತೀಯನೇ ಇಲ್ಲಿ? ಇಂಥವೆಲ್ಲ ನನ್ನ ಮುಂದೆ ಇಟ್ಕೊಳಕ್ಕೆ ಹೋಗ್ಬೇಡ. ನಾಯಿಗತೆ ಇರ್ಬೇಕಷ್ಟೇ ಇಲ್ಲಿ. ಏನ ಬಂದು ಸೇರ್ಕೊಂಡು ನನ್ನ ಮಗನ ಮಕ ನೋಡಿ ನೀನು ಒಳಗೆ ಬಿಟ್ಕೊಂಡೇನಷ್ಟೇ. ಅತ್ತೇನು ನೀವು ಹಿಂಗೆಲ್ಲ ಮಾತಾಡಬೇಡ್ರಿ. ಹೋಗ, ಇದಕ್ಕೆ ಕಣ್ಣೀರು ಹಾಕಂತ ನಿಂದಿರ್ತೀವಿ. ಆ ಹುಡುಗಿ ಮ್ಯಾಗ ಎದಕ್ಕೆ ಹೊರ ಬೀಳ್ತೀಯ ಸುರ್ಪನಕ್ಕಿ? ಹೆಂಗದಿ ನೋಡ್ರಿ ರಾಕ್ಷಸ ಇದ್ದಂಗ, ಬಾಯಿ ಮುಚ್ಕೋಟ್. ಹೌದು, ನಾ ರಾಕ್ಷಸ, ನೀವು ದೇವ ಮಾನವ ಪಾಪ. ಅವ ಒಟ ಹಿಂಗ್ ಮಾಡ್ಬೇಡವ. ಹಿಂಗ್ ಮಾಡಕತ್ರ ನಾಳೆ ನನ್ನ ಹೆಂಡತಿ ಬಂದಕ್ಕೆ ಹೆದರಂಗಿಲ್ಲ. ನಮ್ಮ ಆಕಿಗೆ ಹಿಂಗ ಕವ ನೀ ಸ್ವಸ್ಥರಿಗೆ ಬೈದಾಡಕತ್ತಿದ್ರ ಮನ್ಯಾಗ 3 ದಿನ ಇರ್ತಾಳಂತ ಮಾಡಿ ಆಕಿ. ಯಾಕೆ ಬೈಲಿಲ್ಲ? ನಾನು ನನ್ನ ಮಣ್ಣನ ಮಗಳದ ಬೈತೇನ? ಸುಮ್ಮನೆ ನೀನು. ಆಕಿಗೆ ನಾನೇನು ಅನ್ನಕ್ ಹೋಗಲ್ಲ. ಹಂಗಲ್ಲ, ಆಕಿಗೆ ಅನ್ಲಾರ್ದಂಗ ಈಕಿಗೆ ಅನ್ಕೊಂತಿರು ನೋಡ, ಅನ್ನೋ ಸಿಟ್ಟು ಬರ್ತತಿ. ಬರಲ್ಲ, ಹೋಗಿ ಅದ್ಯಾಕೆ ಬರ್ತತ್ ಹೋಗು. ಶಾಂತಕ, ನನ್ನ ಸೊಸಿ ಮನೆಗೆ ಹೊಂಟನೆ. ಹೌದನ? ಚಲೋ ಅಪ್ಪ, ಹೋಗಿ ಬರ್ರಿವ. ಎಲ್ಲದ ನಿನ್ ಸೊಸಿ?
ಬರಕ್ಕೆ ಹೇಳಿದ್ಲಪ್ಪ ಇಲ್ಲಿಗೆ. ಗಿರ್ಜಕ್ಕರ ನೀವು ಇನ್ನೊಮ್ಮೆ ಹುಬ್ಬಳ್ಳಿ ಪ್ಯಾಟಿಗೆ ಹೊಂಟ್ರೆ ಹೇಳ್ರಿ ಒಟ್ಟ ಅಂತೇಳಿ. ಎಲ್ಲದಳ? ಹೌದಾ, ಎದಕ್ಕೆ ಕರೆಯಕತ್ತಿದ್ಲವ ಹಂಗಾರ? ಇರಿ ಇರಿ, ಗಿರ್ಜಕ್ಕರ ಬಂದಾರ ನೋಡಲ್ಲ. ಓ ಗಿರ್ಜಕ್ಕರ ಹೇಳ್ರಿ, ಪ್ಯಾಟಿಗೆ ಹೊಂಟೇನಿ ನಾನು ಹುಬ್ಬಳ್ಳಿಗೆ, ನೀನ ಇನ್ನೊಮ್ಮೆ ಹೊಂಟ್ರೆ ಹೇಳ್ರಿ ಅಂದಿದ್ದೆಲ್ಲ, ಅದಕ್ಕೆ ಬಂದು ನೋಡವ. ಓ ಹೌದಾ, ಹಂಗಾರ ತಡ್ರಿಪ್ಪ. ಅದ ಅತ್ತಿ ನಂಗೆ ಒಂದೆರಡು ನೈಟಿ ಬೇಕಾಗಿದ್ವು ಹಾಕೊಳಕ್ಕೆ. ಹರಿದಾವ ಇವು ನೈಟಿ ಎಲ್ಲ, ಹುಡುಗರು ಸಣ್ಣ ಇದ್ದಾಗ ತೊಗೊಂಡಿದ್ವು. ತೊಡಿಮೆ ಮಕ್ಕೊಂಡು ಹುಚ್ಚಿ ಹೋದ್ಲು ಅಡ್ಡಾಗ್ಯಾವೆಲ್ಲ. ನನಗೆ ದಿನಂಪ್ರತಿ ಸೀರೆ ಉಟ್ಕೊಂಡಿರಕ್ಕೆ ಆಗವಲ್ತು. ಕೆಲಸ ಬಗ್ಸಿ ಮಾಡೋ ಹೊತ್ನಾಗ ಒಟ್ಟು ನೈಟಿ ಇದ್ರೆ ಹಗರಕತಿ. ಒಂದೆರಡು ನೈಟಿ ತರಿಸ್ಕೊತೀನಿ ಅತ್ತಿ. ಅಲ್ಲ ನಿನ್ನ ಗಂಡ ಹೊತ್ತು ಹೊಂಟ್ರು ಹುಬ್ಬಳ್ಳಿಗೆ ಹೋಗ್ಕನ ಬರ್ತಾನೆ, ಅವ್ನು ಹೇಳ್ಬೇಕಿಲ್ಲ ನೀನು? ನಾನೇನು ತರಿಸ್ಕೊಳಕ್ಕೆ ಬೇಡ ಅಂತೇನೆ ನಿನಗೆ? ಅವ್ರಿಗೆ ಹೇಳಿದೆ, ಅವ್ರೆ ಒಳ್ಳೆ ಮರೆ ನಾನು ನೈಟಿ ಗಿಟ್ಟಿ ಕೇಳ್ಕೊಂತ ಹೋಗಿ ನಿಂದ್ರಂಗಿಲ್ಲ, ನನಗೆ ಅಸಹ್ಯ ಆಕತಿ, ಅಲ್ಲೇ ನೀನು ಹೋಗು, ಇಲ್ಲ ಯಾರು ಹೊಂಟೋರ್ ಕೈ ಕೊಡು, ನನಗೆ ಗಂಟು ಬೀಳ್ಬೇಡ ಅಂತಂದ್ರು. ಮತ್ತೇನು ಮಾಡಲಿ, ಅದಕ್ಕೆ ನಾನಾರ ಹುಬ್ಬಳ್ಳಿ ಕಂಡು ಯಾವ ವರ್ಷ ಆತು, ಮನೆ ಹೋದ್ರು ಕಿವ್ಯಾನ್ ತೊಗೊಂಡು ಸೀರೆ ತೊಗೊಂಡು ಹಂಗೆ ಬಂದ್ಬಿಟ್ವಿ ಅವಸರದಾಗ. ಬೇರೆ ಆಗಲೇ ಇಲ್ಲ ಏನು ತೊಗೊಳಕು. ಹೌದನ? ಸರಿ ಹಂಗಾರ, ಹಂಗೆ ಮಾಡಂಗಾರ ಆಯ್ತು. ರೊಕ್ಕ ಕೂಡ ಆಕೆ ಕೈಯಾಗ ತರ್ತಾಳಕ್ಕೆ. ನಾನು ತಂದಂಥದ್ದು ನಿಂಗೆ ಹಿಡಿಸ್ತೈತಿಲ್ಲ ಇವ, ಮತ್ತೆ ಆಮೇಲೆ ಚಂದ ಇಲ್ಲದು ಅಂದ್ಗಿಂದಿ. ಇಲ್ಲ ಇಲ್ಲ, ನಂಗೆ ಹಿಡಿಸ್ತೈತೆ ಬರ್ರಿ, ನೀವು ತೊಗೊಂಬರ್ರಿ, ನಂಗೆ ಹಿಡಿಸ್ತೈತಿ. ಇನ್ಮ್ಯಾಗಿಂದ ಶಾಂತಕ್ಕ ನಾನು ನೈಟಿ ಹಾಕೊಳ್ಳೋಣ ಅಂತ ಮಾಡೇನೆ ಶಾಂತಕ್ಕ. ಕೆಟ್ಟ ಜಳ ಸುರಿತೈತಿ, ಅದಕ್ಕೆ ಒಂಚೂರು ನೈಟಿ ಗಿಟಿ ಹಾಕೊಂಡ್ರೆ ಆರಾಮ್ ಅನಿಸ್ತೈತಿ ನೋಡು. ವಾ ನಾವಲ್ವಾ ವಯಸ್ಸಿ ತಕ್ಕಂಗಿರ್ಲೇ ಗಿರ್ಜಿ, ಇಷ್ಟು ವರ್ಷ ಹಾಕೊಳ್ಳಾರ್ದು ಈಗ ನೈಟಿ ಹಾಕೋತಾಳಂತ ಏನು ಅನ್ಕೋಬೇಕು. ಮಲ್ಲೇಶನ್ ಸುಂಬಿಟ್ಟಾನಂತ ಮಾಡಿಯೇನ? ಅಯ್ಯೋ ಶಾಂತಕ್ಕ ನಿನಗೆ ಗೊತ್ತಿಲ್ಲ. ಅಯ್ಯೋ ನಾನು ಊರಿಗೆ ಹೋಗಿರ್ತೇನಲ್ಲ, ಅಲ್ಲೇ ನನ್ನ ಸೊಸಿ ಹಾಕೋರಿ ಎತ್ತೀರ ಅಂತ ಕೊಟ್ಟಿರ್ತಾಳ. ರಾತ್ರಿ ಮಕ್ಕಳ ಗಾಮಕತ್ತೆ ಅಂತೇಳಿ ನೈಟಿ ಕೊಟ್ಟಿರ್ತಾಳ, ಗೊತ್ತನ? ಹಾಕೊಂಡಿರ್ತೇನಪ್ಪ. ಇವ್ರು ನೋಡ್ತಾರ, ಸುಮ್ಮನೆ ಇರ್ತಾರ, ಅಂತಾರ ಇಲ್ಲಷ್ಟೇ ಹಾಕೋ, ಊರಾಗ ಹಾಕೋಬೇಡ ಅಂದಿರ್ತಾರ. ಹಂಗಾಗಿ ನಾನು ಅಲ್ಲಷ್ಟೇ ಹಾಕೊಂಡಿರ್ತೇನೆ, ಇಲ್ಲಿ ಹಾಕೊಳ್ಳಲ್ಲ. ಇನ್ನಾಗ ಇಲ್ಲಿ ಹಾಕೋಬೇಕಂತ ಮಾಡೇನಿ. ಆ ಪ್ರೇಮವ್ವ ಸೊಟ್ಟು ಮರಿ ಪ್ರೇಮಿ ಪಾತಿ ಎಲ್ಲರೂ ಹಾಕೊಳ್ತಾರ, ನಾ ಹಾಕೋಬಾರ್ದು ಹೌದಿಲ್ಲ? ಅವ್ರಕ್ಕಿಂತ ಚಂದ ಅದೇನಿ, ಬೇಕಾದಂಗೆ ತೆಳಗ ಅದೇನಿ. ನಾನು ಇನ್ನಾಗ ಇಲ್ಲಿನೂ ಹಾಕೋಬೇಕಂತ ಮಾಡೇನಿ. ಈ ಸಲ ಹೋದ್ರೆ ನನಗೊಂದು 2 ನೈಟಿ ತೊಗೊಂಡೇ ಬರ್ತೀನಿ. ಆರಾಮ್ ಅನಿಸ್ತೈತೆ ಬಿಡ ಶಾಂತಕ್ಕ. ಏನವ ಏನೇನು ಕಲಿತೀರೇ ನೋಡು. ಹಾಕೊಳ್ಳೋದಿದ್ರೆ ಹಾಕೋ, ನಿನಗೆ ಬಲ, ನಿನ್ನ ಗಂಡ ಬಲ. ಈಗ 2 ನೈಟಿ ಅಂತ ನೋಡಿ ತಂದು ಕೊಡು. ರೊಕ್ಕ ತಂದು ಕೊಡ್ತೀನಿ ತಡ್ರಿ. ಅದು ಇದು ಕಾಟನ್ ತರಬೇಡ್ರಿ, ಕಾಟನ್ ಉಪಯೋಗಿಲ್ಲ, ಅದು ಅರ್ಬಿದು ಪಾಲಿಸ್ಟರ್ ತೊಗೊಂಬರ್ರಿ. ಅದು ಮತ್ತೆ ಇಲ್ಲಿ ಕಿಸೆ ಇರೋದು ತೊಗೊಂಬರ್ರಿ, ತೊಡಿ ಕಡೆ ಕಿಸೆ ಇರ್ಬೇಕು ನೋಡ್ರಿ. ಯಾಕಂದ್ರೆ ಏನಾರು ಇಟ್ಕೊಳಕ್ಕೆ ಮಾಡಕ್ಕೆ, ಕೈ ಇಡಕ್ಕೆ 10-20 ರೂಪಾಯಿ ಚಿಲ್ಲರ ಅರ್ಜೆಂಟಾಗಿ ಸಿಕ್ಕಾಗ ಅದನ್ನ ಇಟ್ಕೊಳಕ್ಕೆ, ಎದಕ್ಕೆ ಒಟ್ಟು ಎಲ್ಲದಕ್ಕೂ ಕಿಸೆ ಬೇಕು ನನಗೆ. ಯಾಕಂದ್ರೆ ಅರ್ಬಿ, ಯಾಕಂತೇಳಿ ನನ್ನ ಗಂಡ ಅರ್ಬಿ ಬಿಟ್ಟಿರ್ತಾನಲ್ಲ ಒಮ್ಮೆ, ಆ ಕಿಸೆ ಅದು ಎಲ್ಲ ನೋಡ್ತಿರ್ತೇನಲ್ಲ, ಅವಾಗ 10 ರೂಪಾಯಿ 5 ರೂಪಾಯಿ 20 ರೂಪಾಯಿ ಸಿಕ್ಕಿರ್ತೈತಿ. ಅದನ್ನು ಇಟ್ಕೊಳ್ಳೋಂತ ತಡಿ ಅಂದ್ರೆ ಕಿಸೆ ಇರಂಗಿಲ್ಲ. ಮಲ್ಕಟ್ನಾಗ ನೋಡಿದ್ರೆ ಎಲ್ಲಿ ಬೀಳ್ತಾವ ನೆನಪಾಗಂಗಿಲ್ಲ, ಅದಕ್ಕೆ ಕಿಸೆ ಇತ್ತಂದ್ರೆ ಅದ್ರಾಗಿ ನಿಂದಿರ್ತೈತಿ. ಸರಿ ಸರಿ.